ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ರೋಲ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಅಗ್ರಿಕಲ್ಚರ್, ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ AI ಪಾತ್ರ, ಈ ಕುರಿತಾಗಿ ಬಹಳ ಮಹತ್ವದ ವಿಷಯವನ್ನು ಚರ್ಚೆ ಮಾಡೋಣ. ಆತ್ಮೀಯರೇ, ಇದು 15 ಮಾರ್ಕ್ಸ್ 15 ಅಂಕಗಳಿಗಾಗಿ ಬಹಳ ಪ್ರಚಲಿತವಾಗಿರತಕ್ಕಂತಹ ಒಂದು ವಿದ್ಯಮಾನ ಇದಾಗಿದೆ. ಆಮೇಲೆ ಈಗ SEP ಪಠ್ಯಕ್ರಮದ ಪ್ರಕಾರ BA 3rd ಸೆಮಿಸ್ಟರ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನುಕೂಲಕಾರಿ. ಹಾಗೆಯೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಅತ್ಯಂತ ಉಪಯುಕ್ತಕಾರಿ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು. ಆತ್ಮೀಯರೇ, ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ AI ಪಾತ್ರ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದು ಇವತ್ತು ಅತ್ಯಂತ ಅವಶ್ಯಕವಾಗಿರತಕ್ಕಂತಹ ಪರಿಕಲ್ಪನೆಯಾಗಿದೆ. ಯಾಕಂತಂದರೆ ಈ ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಯಂತ್ರಗಳು ಮಾನವನಂತೆ ಯೋಚಿಸ್ತಕ್ಕಂಥದ್ದು, ಆಮೇಲೆ ಅದನ್ನು ಕಲ್ಕೊಳ್ತಕ್ಕಂಥದ್ದು ಅಂದರೆ ಗ್ರಹಿಕೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ನಿರ್ಧಾರಗಳನ್ನು ಕೈಗೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ತಂತ್ರಜ್ಞಾನ ಅಥವಾ ತಂತ್ರಾಂಶಕ್ಕೆ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ಕೊಳ್ತೀವಿ. ಮನುಷ್ಯನ ಹಾಗೇನೆ ಇಂದಿನ ಕಾಲದಲ್ಲಿ ಕೃಷಿ ಕ್ಷೇತ್ರದಲ್ಲಿ AI ತಂತ್ರಜ್ಞಾನವನ್ನು ಬಳಸಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದು ಸಾಧ್ಯವಿದೆ. ವೆಚ್ಚ ಕಡಿಮೆ ಮಾಡುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸತಕ್ಕಂಥದ್ದು ಸಾಮಾನ್ಯವಾಗಿ ಸಾಧ್ಯವಾಗ್ತಕ್ಕಂಥದ್ದು. ಹವಾಮಾನ ಬದಲಾವಣೆ, ನೀರಿನ ಕೊರತೆ, ಆಮೇಲೆ ಕಾರ್ಮಿಕರ ಸಮಸ್ಯೆಗಳಂತಹ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾಗಿರತಕ್ಕಂತಹ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ರೈತರಿಗೆ ಒಂದು ರೈಟ್ ಹ್ಯಾಂಡ್ ಅಂತ ಹೇಳಿ ನಾವು ಕರಿಬಹುದು. ಆತ್ಮೀಯರೇ, ಕೃಷಿಯಲ್ಲಿ ನಿಖರ ಕೃಷಿ ಅಥವಾ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತ ಹೇಳಿ ಕರಿತೀವಿ. AI ಆಧಾರಿತವಾಗಿ ತಂತ್ರಜ್ಞಾನಗಳು ಮಣ್ಣು, ಬೆಳೆ, ಹವಾಮಾನ ಮಾಹಿತಿಯನ್ನು ವಿಶ್ಲೇಷಿಸಿ ನಿಖರ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ರೈತರಿಗೆ ಬಹಳಷ್ಟು ನೆರವಿಗೆ ಬರ್ತಕ್ಕಂಥದ್ದು. ಉದಾಹರಣೆಗೆ ಹೇಳಬೇಕು ಅಂತಂತಂದರೆ ಸಾಯಿಲ್ ಸೆನ್ಸರ್ಸ್ಗಳಾಗಿರಬಹುದು, GPS ಎನೇಬಲ್ಡ್ ಸ್ಮಾರ್ಟ್ ಟ್ರ್ಯಾಕ್ಟರ್ಸ್ ಆಗಿರಬಹುದು, AI ಬೇಸ್ಡ್ ಫಾರ್ಮ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸ್ ಆಗಿರಬಹುದು. ಇವು ಎಷ್ಟೋ ಸಂದರ್ಭಗಳಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ವೆಚ್ಚವನ್ನು ಮಾಡ್ತಕ್ಕಂಥದ್ದನ್ನು ತಡಿತವೆ. ಹೀಗಾಗಿ ಈ ಒಂದು ಪಿಕ್ಚರ್ಸ್ ಅಥವಾ ಚಿತ್ರದಲ್ಲಿ ನಿಮಗೆ ತೋರಿಸಿರುವಂತೆ ಈ ಅಂಶಗಳೇನಪ್ಪ ಅಂತಂತಂದರೆ ಡ್ರೋನ್ ಟೆಕ್ನಾಲಜಿ ಆಗಿರ್ಬೋದು, ಆಮೇಲೆ ಸೆನ್ಸರ್ ಬೇಸ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಆಗಿರಬಹುದು, ಟ್ರ್ಯಾಕ್ಟರ್ ವ್ಯವಸ್ಥೆಗಳಾಗಿರ್ಬೋದು, ಬಹಳಷ್ಟು ನೆರವಿಗೆ ಬರ್ತಕ್ಕಂಥದ್ದು. ಎರಡನೇ ಅಂಶ ಬೆಳೆ ರೋಗ ಮತ್ತು ಕೀಟ ಪತ್ತೆ. ಬೆಳೆ ರೋಗವನ್ನು ಗುರುತಿಸ್ತಕ್ಕಂಥದ್ದು ಮತ್ತು ಕೀಟ ಪತ್ತೆ ಮಾಡ್ತಕ್ಕಂಥ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂತಂದರೆ AI ಕ್ಯಾಮರಾ ಮತ್ತು ಚಿತ್ರ ಗುರುತಿಸುವ ತಂತ್ರಜ್ಞಾನ ಬಳಸಿ ಬೆಳೆ ರೋಗ ಮತ್ತು ಕೀಟಗಳನ್ನು ಆರಂಭದಲ್ಲಿನೇ ಏನಪ್ಪ ಅಂತಂದ್ರೆ ಪತ್ತೆ ಹಚ್ಚತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಿ ನೀವು ಚಿತ್ರದಲ್ಲಿ ತೋರಿಸಿರುವಂತೆ ಈ ವ್ಯಕ್ತಿ ಇಲ್ಲೇನಪ್ಪ ಅಂತಂತಂದರೆ ಪೈರಿನ ಮೇಲೆ ತಮ್ಮ ಮೊಬೈಲ್ ಫೋನ್ನಿಂದ ಫೋಟೋ ತೆಗೆದು ಆ ಮೂಲಕ ಏನಪ್ಪ ಅಂತಂತಂದರೆ ಅದರ ರೋಗವನ್ನು ಗುರುತಿಸ್ತಕ್ಕಂಥದ್ದು. ಉದಾಹರಣೆಗಾಗಿ AI ಬೇಸ್ಡ್ ಡ್ರೋನ್ ಟೆಕ್ನಾಲಜಿ ಇದು ಕೂಡ ಏನಪ್ಪ ಅಂತಂತಂದರೆ ಔಷಧಿ ಸಿಂಪರಣೆಗೆ ಮಾತ್ರವಲ್ಲ, ಎಲ್ಲೆಲ್ಲಿ ರೋಗ ಬಾಧೆಗಳಿದ್ದಾವೆ ಅವುಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರಗಳನ್ನು ಕೂಡ ಸೂಚಿಸ್ತಕ್ಕಂತಹ ಸಾಮರ್ಥ್ಯವನ್ನು ಇವತ್ತಿನ ದಿನ AI ಟೆಕ್ನಾಲಜಿ ಹೊಂದಿದೆ. ಹಾಗಾಗಿ ಡ್ರೋನ್ಸ್ ಆಗಿರ್ಬೋದು, ಮೊಬೈಲ್ ಅಪ್ಲಿಕೇಶನ್ಸ್, ಉದಾಹರಣೆಗಾಗಿ ಪ್ಲಾಂಟಿಕ್ಸ್ ಆ್ಯಪ್ ಅಂತಕ್ಕಂಥದ್ದು ಇದೇನಪ್ಪ ಅಂತಂತಂದರೆ ಬೆಳೆ ಎಲೆ ಒಂದೇನಪ್ಪ ಅಂತ ಫೋಟೋ ತೆಗೆದುಕೊಂಡು ನಾವು ತೆಗೆದಾಗ ಅದು ಏನು ಮಾಡ್ತದೆ, ರೋಗವನ್ನು ಗುರುತಿಸಿ ಪರಿಹಾರವನ್ನು ಸೂಚಿಸ್ತದೆ. ಇದು ಯಾವ ರೋಗ ಇದೆ, ಯಾವ ಕಾರಣಕ್ಕಾಗಿ ಬರ್ತಿದೆ,
ಆಮೇಲೆ ಏನಪ್ಪ ಅಂತ ಅದಕ್ಕೆ ಏನೇನು ಪರಿಹಾರ ಉಪಾಯಗಳನ್ನು ನಾವು ಮಾಡ್ಕೊಳ್ಬಹುದು ಎಂಬ ಇತ್ಯಾದಿ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ರೈತರಿಗೆ ಒಂದು ಏನಪ್ಪ ಇನ್ಸ್ಟಂಟ್ ಆಗಿ, ಅತ್ಯಂತ ಕರಾರುವಕ್ಕಾಗಿ ಮತ್ತು ಇನ್ಸ್ಟಂಟ್ ಆಗಿ ಅಥವಾ ತತ್ಕ್ಷಣದಲ್ಲಿ ಏನಪ್ಪ ಅಂತಂತಂದ್ರೆ ಒಂದು ಏನು ಪರಿಹಾರ ಉಪಾಯಗಳನ್ನು ಕಂಡುಕೊಳ್ಬೇಕಾಗಿದೆಯೋ ಅದು ಸಾಧ್ಯ ಆಗ್ತಕ್ಕಂಥದ್ದು. ಮೂರನೇ ವಿಚಾರ ನೀರಾವರಿ ನಿರ್ವಹಣೆ, ಸ್ಮಾರ್ಟ್ ಇರಿಗೇಷನ್ ಅಂತ ಹೇಳಿ ಕರಿತೀವಿ. ಬಹಳ ಮುಖ್ಯ. ವಿಶೇಷವಾಗಿ ಭಾರತದಲ್ಲಿ ಇನ್ನೂ ಕೂಡ ಸುಮಾರು ಭೂಮಿ ನೀರಿನ ಬರದಿಂದ ಬಳಲ್ತಾ ಇದೆ. ಹೀಗಾಗಿ ನಾವು ನೀರಿನ ಸರಿಯಾಗಿರ್ತಕ್ಕಂತಹ ಸದ್ಬಳಕೆಯನ್ನು ಮಾಡಿಕೊಂಡ್ರೆ ನಿಶ್ಚಿತವಾಗಿಯೂ ಉತ್ತಮವಾಗಿರ್ತಕ್ಕಂಥ ಬೆಳೆಗಳನ್ನು ತೆಗಿಲಿಕ್ಕೆ ಸಾಧ್ಯ ಇದೆ. ಅಂದರೆ AI ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಬೆಳೆಗೆ ನೀರಿನ ಅವಶ್ಯಕತೆಯನ್ನು ಅಂದಾಜಿಸಿ ಅಗತ್ಯವಿರುವಷ್ಟೇ ನೀರನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಮಾಡ್ತದೆ. ಇದು ಯಾವಾಗ ಬೇಕೋ ಆವಾಗ ನೀರನ್ನು ಕೊಡ್ತಕ್ಕಂಥದ್ದು. ಹೀಗಾಗಿ ಬಹು ಪ್ರಮಾಣದ ಏನು ನೀರು ಪೋಲಾಗಿ ಹೋಗ್ತಕ್ಕಂಥದ್ದು ಅಥವಾ ಆ ನೀರನ್ನು ಹೆಚ್ಚಾಗಿ ನಾವು ಕೊಟ್ಟಾಗ ಆ ನೀರಿನಿಂದಾಗಿ ಏನಪ್ಪಾ ಅಂತಂದ್ರೆ ಬೆಳೆಗಳಿಗೆ ವಿಶೇಷವಾಗಿ ಮತ್ತೆ ಬೇರೆ 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 ರೋಗಗಳು ಬರ್ತಕ್ಕಂಥದ್ದು, ಇವುಗಳನ್ನು ಕೂಡ ನಮ್ಗೆ ತಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಹೀಗಾಗಿ ಉದಾಹರಣೆಗಾಗಿ ಹೇಳಬೇಕು ಅಂತಂದ್ರೆ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ಸ್ ಬಂದಿವೆ. ಆಮೇಲೆ IoT ಬೇಸ್ಡ್ ಅಂದ್ರೆ ಸ್ಮಾರ್ಟ್ ಡಿವೈಸ್ ದಟ್ ಯೂಸ್ ದಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳಿ ಕರಿತೀವಿ. IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಬೇಸ್ಡ್ ಮಾಯಿಶ್ಚರ್ ಸೆನ್ಸರ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲೊಂದು ಉದಾಹರಣೆಗೆ ಏನಾಗಿ ನಿಮ್ಗೆ ತೋರಿಸಿದ್ದೀನಿ ಚಿತ್ರದಲ್ಲಿ. ಮಾಯಿಶ್ಚರ್ ಸೆನ್ಸರ್ಸ್ ಅಂತಂತಂದ್ರೆ ಮಣ್ಣಿನಲ್ಲಿ ಎಷ್ಟು ತೇವಾಂಶ ಕಾಯ್ಕೊಳ್ಬೇಕು, ತೇವಾಂಶ ಅಷ್ಟೇ ಕಾಯ್ಕೊಳ್ತಕ್ಕಂಥದ್ದು. ಹೆಚ್ಚಿಗೆ ಪೈರುಗಳಿಗೆ ನೀರಿನ ಅವಶ್ಯಕತೆಯನ್ನ ಇದ್ದಾಗ ಮಾತ್ರ ಕೊಡ್ತಕ್ಕಂಥದ್ದು, ಅವಶ್ಯಕ ಇಲ್ಲದೆ ಇದ್ದಾಗ ನೀರನ್ನ ಕೊಡದೇ ಇರತಕ್ಕಂಥ ವ್ಯವಸ್ಥೆಯನ್ನ AI ತಂತ್ರಜ್ಞಾನ ಹೊಂದಿದೆ. ಹೀಗಾಗಿ ಏನಪ್ಪಾ ಅಂತಂತಂದ್ರೆ ಈ AI ತಂತ್ರಜ್ಞಾನದಿಂದ ಒಂದು ಬೆಳೆಗಳಿಗೆ ಹೇರಳ ಪ್ರಮಾಣದಲ್ಲಿ ನೀರು ಕೊಟ್ಟು ಸಮಸ್ಯೆ ಮಾಡುವುದನ್ನು ತಡೆಗಟ್ಟುತ್ತದೆ. ಎರಡನೇದು ಏನಪ್ಪಾ ಅಂತಂತಂದ್ರೆ ಇದು ಅತಿ ಮುಖ್ಯವಾಗಿ ನೀರಿನ ನಿರ್ವಹಣೆ ಅಂತಂದ್ರೆ ನೀರನ್ನ ಉಳಿತಾಯ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಹೊಂದಿದೆ. ಅಂದ್ರೆ ನೀರಿನ ಸದುಪಯೋಗ ಆಗ್ತಕ್ಕಂಥದ್ದು, ಉಳಿತಾಯ ಅನ್ನೋಕ್ಕಿಂತ ಸದುಪಯೋಗ ಆಗ್ತಕ್ಕಂಥದ್ದು. ಬೇಕಾದಾಗ ಕೊಡೋದು, ಬೇಡವಾದಾಗ ಅದನ್ನ ಬಿಟ್ಟು ಬಿಡ್ತಕ್ಕಂಥದ್ದು, ಕೊಡದೇ ಇರತಕ್ಕಂಥದ್ದು. ಹೀಗಾಗಿ ಏನು ಅಂತಂದ್ರೆ ಇದರಿಂದ ಮಣ್ಣಿನ ಗುಣಮಟ್ಟ, ಮಣ್ಣಿನ ಸಾರ ಸಂರಕ್ಷಣೆ, ಆಮೇಲೆ ಬೆಳೆಗಳು ಸಂವರ್ಧಿತವಾಗಿ ಅತ್ಯಂತ ಉತ್ತಮವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಉದಾಹರಣೆಗೆ ನೆಟಾಫಿಮ್ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ದವರು ಅನೇಕ, ಈಗ ಇದೊಂದು ಅಮೆರಿಕನ್ ಬೇಸ್ಡ್ ಟೆಕ್ನಾಲಜಿ ಕಂಪನಿ. ಸಾಕಷ್ಟು ಜನ ಕಂಪನಿ, ಹೊಸ ಹೊಸ ಕಂಪನಿ, ನಮ್ಮ ಇಂಡಿಯನ್ ಆಧಾರಿತವಾಗಿರ್ತಕ್ಕಂಥ ಕಂಪನಿಗಳು ಕೂಡ ಬಂದಿವೆ. ಉದಾಹರಣೆಗಾಗಿ ಹೇಳಬೇಕು ಅಂತಂದ್ರೆ ಹೀರಾ ಟೆಕ್ನಾಲಜಿ ಆಗಿರ್ಬೋದು, ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಆಗಿರಬಹುದು, ಬಹಳಷ್ಟು ಟೆಕ್ನಾಲಜಿಗಳು ಬಂದಿವೆ. ಫಿನೋಲೆಕ್ಸ್ ಆಗಿರ್ಬೋದು, ಬಹಳಷ್ಟು ಜನ ಟೆಕ್ನಾಲಜಿಯಲ್ಲಿ ಇದರಲ್ಲಿ ನೀರ ನಿರ್ವಹಣೆಗೆ ಸಂಬಂಧಪಟ್ಟಿರುವಂತೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಅವೆಲ್ಲವೂ ಕೂಡ ಇವತ್ತಿನ ದಿನ ರೈತರಿಗೆ ಆಗ್ತಕ್ಕಂತಹ ಒಂದು ಅನಾಹುತ ಅನ್ನೋಕ್ಕಿಂತಲೂ ಒಂದು ಬೆಳೆ ನಷ್ಟ ಆಗಿರಬಹುದು, ರೋಗ ನಿರ್ವಹಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ರೋಗಗಳನ್ನು ತಡೆಗಟ್ಟುವುದಾಗಿರ್ಬೋದು, ಇವು ಸಾಕಷ್ಟು ಪ್ರಮಾಣದಲ್ಲಿ ಸಹಾಯಕ್ಕೆ ಬರ್ತಾ ಇವೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ತಕ್ಕಂಥದ್ದು. ನಾಲ್ಕನೇ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ ಬೆಳೆ ಉತ್ಪಾದನೆ ಪೂರ್ವಾನುಮಾನ ಅಂತಕ್ಕಂಥದ್ದು. ಅಂತಂದ್ರೆ ಈ ಹಿಂದಿನ ದತ್ತಾಂಶಗಳನ್ನ ಆಧರಿಸಿಕೊಂಡು ಹವಾಮಾನ ಮಾಹಿತಿಯನ್ನು ಬಳಸಿ ಬೆಳೆ ಉತ್ಪಾದನೆಯನ್ನ ಊಹಿಸುತ್ತದೆ ಅಂತಕ್ಕಂಥದ್ದು. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಈ ಸಲ ನಮಗೆ ಬೆಳೆ ಬರಬಹುದು, ಅಧಿಕ ಬೆಳೆ ಬರ್ಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಇಲ್ಲವೋ, ಕಡಿಮೆ ಬೆಳೆ ಬರೋದು ಏನು ಅನ್ನುವಂಥ ವಿಚಾರಗಳನ್ನ, ಅಂದ್ರೆ ಫ್ಯೂಚರ್ ಫೋರ್ಕಾಸ್ಟಿಂಗ್ ಆಫ್ ದಿ ಪ್ರೆಸೆಂಟ್ ಕ್ರಾಪ್ ಅಂತ ಹೇಳಿ ಕರಿತೀವಿ, ಆನ್ ದಿ ಬೇಸಿಸ್ ಆಫ್ ದಿ ಪ್ರೀವಿಯಸ್ ಡಾಟಾ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದಿ AI it works on the basis of the previous data, present scenarios and forecast about the future days. ಉದಾಹರಣೆಗಾಗಿ ಮಷಿನ್ ಲರ್ನಿಂಗ್ ಮಾಡೆಲ್ಸ್ ಅಂತ ಹೇಳಿ ಕರಿತೀವಿ, ಸ್ಯಾಟಲೈಟ್ ಡಾಟಾ ಸಿಸ್ಟಮ್ಸ್ ಅಂತ ಹೇಳಿ ಕರಿತೀವಿ. ಭಾರತ ಸರ್ಕಾರ ಈಗ ಏನ್ ಮಾಡಿದೆ ಅಂತಂದ್ರೆ ಕ್ರಾಪ್ ಈಲ್ಡ್ ಫೋರ್ಕಾಸ್ಟಿಂಗ್ ಮಾಡೆಲ್ AI ಬಳಸಿ ಆಹಾರ ಉತ್ಪಾದನೆ ಅಂದಾಜು ಮಾಡ್ತಕ್ಕಂಥದ್ದು.
ಈ ಸಲ ಭಾರತದಲ್ಲಿ ಇಂತಹ ಒಂದು ಬೆಳೆಯ ಉತ್ಪನ್ನ ಎಷ್ಟಾಗಬಹುದು ಅಂತಕ್ಕಂತಹ ಒಂದು ಮುಂಚಿತವಾಗಿ ಗ್ರಹಿಸಿಕೊಳ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಗಣನೆಗೆ ತೆಗೆದುಕೊಳ್ತಕ್ಕಂಥದ್ದು ಇದು ಬಹಳಷ್ಟು ನೆರವಿಗೆ ಬರ್ತದೆ. ಅಂದ್ರೆ ಕಡಿಮೆ ಉತ್ಪಾದನೆ ಆದರೆ ನಾವು ಹೇಗೆ ಆಹಾರ ನಿರ್ವಹಣೆ ಮಾಡ್ಕೊಳ್ಬಹುದು, ಆಹಾರದ ಖನಿಜಗಳನ್ನು ಹೇಗೆ ನಿರ್ವಹಣೆ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು, ಹೆಚ್ಚು ಉತ್ಪಾದನೆ ಆದಾಗ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಅನೇಕ ವಿಚಾರಗಳನ್ನ ಇದು ವ್ಯಕ್ತಪಡಿಸ್ತದೆ. ಹಾಗೇನೆ ಮಾರುಕಟ್ಟೆಯಲ್ಲಿ ಆಗ್ತಕ್ಕಂಥ ಒಂದು ಇದನ್ನೆಲ್ಲ ಅಂದಾಜು ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಆಗ್ತಕ್ಕಂತಹ ದಿ ವೇರಿಯೇಷನ್ಸ್ ಇನ್ ದಿ ಪ್ರೈಸ್, ಬೆಲೆಯಲ್ಲಿ ಆಗ್ತಕ್ಕಂತಹ ಒಂದು ಏನು ಏರಿಳಿತಗಳಿರ್ತದನು ಅದನ್ನು ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹಾಗೇನೆ 5ನೇ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ ಸ್ವಯಂ ಚಾಲಿತ ಯಂತ್ರಗಳು, ಆಟೋಮೇಷನ್ ಅಂತ ಹೇಳಿ ಕರಿತೀವಿ. AI ಚಾಲಿತ ಯಂತ್ರಗಳು ಕಾರ್ಮಿಕ ಅವಲಂಬನೆ ಕಡಿಮೆ ಮಾಡುವುದರಲ್ಲಿ ಬಹಳ ಪ್ರಯತ್ನಕ್ಕೆ ಬಂದಿವೆ. ಯಾಕಂತಂತಂದ್ರೆ ಹಾರ್ವೆಸ್ಟಿಂಗ್ ರೋಬೋಟ್ಸ್ ಜಾರಿಗೆ ಬಂದಿವೆ. ಆಮೇಲೆ ಆಟೋನಮಸ್ ಸ್ಪ್ರೇಯರ್ಸ್ ಕೂಡ ಬಂದಿವೆ. ಉದಾಹರಣೆಗಾಗಿ ಬ್ಲೂ ರಿವರ್ ಟೆಕ್ನಾಲಜಿದವ್ರದ್ದು C&Spray ಅಂತಕ್ಕಂಥ ಯಂತ್ರವನ್ನ ಕೀಟನಾಶಕ ಬಳಕೆ ಮಾಡುವಲ್ಲಿ ಇದನ್ನ ಉಪಯೋಗ ಮಾಡ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ. ಈ ಒಂದು ರೋಬೋ ಸಿಸ್ಟಮ್ ಏನು ಮಾಡ್ತಾ ಇದೆ, ತಾನೇ ಇದನ್ನ ಐಡೆಂಟಿಫೈ ಮಾಡಿಬಿಟ್ಟು ಎಲ್ಲಿ ಅದನ್ನ ಸ್ಪ್ರೇ ಮಾಡ್ಬೇಕಂತಕ್ಕಂಥದ್ದು, ಫೈಂಡ್ ಇಲ್ಲೇನಾದರೂ ಡಿಫೆಕ್ಟ್ ಇದೆಯಾ, ಡಿಸೀಸ್ ಬಂದಿದೆಯಾ ಪ್ಲಾಂಟ್ಸ್ಗೆ, ಅದನ್ನ ಐಡೆಂಟಿಫೈ ಮಾಡಿ ಅಲ್ಲಿ ತಕ್ಷಣವಾಗಿ ಅದಕ್ಕೆ ಒಂದು ಸ್ಪ್ರೇಯನ್ನ ಕೊಡ್ತಕ್ಕಂಥದ್ದು. ಇದರಿಂದ ಏನಾಗ್ತದೆ ಅಂತಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಶ್ರಮದ ಉಳಿತಾಯ ಆಗ್ತದೆ. ಈ ಶ್ರಮದ ಉಳಿತಾಯ ಆಗೋದ್ರಿಂದ ಆ ಶ್ರಮವನ್ನ ಬೇರೆ ಒಂದು ಕೆಲಸಕ್ಕೆ ನಾವು ಇನ್ನೂ ಕೂಡ ಮುಂದುವರಿಲಿಕ್ಕೆ ಏನು ಬಳಕೆ ಮಾಡ್ಕೊಳ್ಬೇಕಾಗಿದೆಯೋ ಅಲ್ಲಿ ನಾವು ಉಪಯೋಗ ಮಾಡ್ಕೊಳ್ಬಹುದು. ಹೀಗಾಗಿ ಏನು ಅಂತಂತಂದ್ರೆ AI ತಂತ್ರಜ್ಞಾನದಿಂದ ಏನು ಆಟೋಮೇಷನ್ ಬಂದಿದೆಯೋ ಇದೇನ್ ಮಾಡಿದೆ ಅಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ರೈತರ ಶ್ರಮವನ್ನು ಉಳಿತಾಯ ಮಾಡೋದ್ರ ಜೊತೆಗೆ ಶ್ರಮಿಕರು ಸಿಗದೇ ಇದ್ದಾಗ ರೈತರಿಗೆ ಏನೊಂದು ಲಾಸ್ ಆಗ್ತದನು ಅದನ್ನು ಕೂಡ ತಡೆಗಟ್ಟಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಸಾಧ್ಯ ಆಗಿದೆ. ಆತ್ಮೀಯರೇ, 6ನೇ ಅಂಶ ಮಾರುಕಟ್ಟೆ ಮತ್ತು ಬೆಲೆ ಮಾಹಿತಿ ಅಂತಕ್ಕಂಥದ್ದು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ದೇಶದ ರೈತ ತನ್ನ ಬೆವರಿನ ಹನಿಗೆ ಸರಿಯಾಗಿರತಕ್ಕಂಥ ಪ್ರತಿಫಲವನ್ನು ಪಡಿಬೇಕಾಗಿತ್ತು ಅಂತಂತಂದ್ರೆ ಮಾರುಕಟ್ಟೆಗಳೇ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತವೆ. AI ರೈತರಿಗೆ ಮಾರುಕಟ್ಟೆ ಬೆಲೆ ಆಗಿರಬಹುದು, ಬೇಡಿಕೆ ಆಗಿರಬಹುದು, ಆಮೇಲೆ ಮಾರಾಟ ಸಮಯದ ಮಾಹಿತಿ, ಏನೇನು ಸ್ಟಾಕ್ಸ್ ಇದೆ, ಯಾವ ಮಾರುಕಟ್ಟೆಯಲ್ಲಿ ಆ ಸ್ಟಾಕ್ನ ಅಭಾವ ಇದೆ, ಯಾವ ಮಾರುಕಟ್ಟೆಯಲ್ಲಿ ನನ್ನ ಉತ್ಪನ್ನಕ್ಕೆ ಉತ್ತಮವಾಗಿರತಕ್ಕಂಥ ಬೆಲೆ ಬರಬಹುದು ಎಂಬಿತ್ಯಾದಿ ವಿಚಾರಗಳನ್ನ ಗ್ರಹಿಸಿಕೊಂಡು ಅದಕ್ಕೆ ಸೂಕ್ತವಾಗಿರತಕ್ಕಂತಹ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ರೈತರಿಗೆ ಒಂದು ಬಲಗೈಯಾಗಿ ಇವು ಕೆಲಸವನ್ನ ಮಾಡ್ತಾ ಇರ್ತವೆ. ಉದಾಹರಣೆಗೆ ಹೇಳಬೇಕು ಅಂತಂತಂದ್ರೆ AI ಬೇಸ್ಡ್ ಮಾರ್ಕೆಟ್ ಫೋರ್ಕಾಸ್ಟ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಆಮೇಲೆ ನಾಮ್ ಪ್ಲಾಟ್ಫಾರ್ಮ್, ಸಾಕಷ್ಟು AI ಬೇಸ್ಡ್ ಮಾರ್ಕೆಟ್ ಫ್ಯೂಚರ್ ಫೋರ್ಕಾಸ್ಟಿಂಗ್ ರಿಲೇಟೆಡ್ ಅಪ್ಲಿಕೇಶನ್ಸ್ ಇವತ್ತು ಡೆವಲಪ್ಮೆಂಟ್ ಮಾಡಿದ್ದಾರೆ. ಗೂಗಲ್ನವರಾಗಿರ್ಬೋದು, ಆಪಲ್ ಸ್ಟೋರ್ನವರಾಗಿರ್ಬೋದು, ಸಾಕಷ್ಟು ಅಪ್ಲಿಕೇಶನ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ನಾವು ಬಳಕೆ ಮಾಡಿಕೊಂಡು ಯಾವುದು ಉತ್ತಮವಾಗಿದೆಯೋ ಅದನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಫಾರ್ ಎಕ್ಸಾಂಪಲ್ ನಾಮ್ದವರು ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ದವರು, ಅಂದ್ರೆ ಇದು ಭಾರತ ಸರ್ಕಾರದ ಒಂದು ಮಾರುಕಟ್ಟೆ ಅಪ್ಲಿಕೇಶನ್ಸ್ ವೆಬ್ಸೈಟ್ ಕೂಡ ಇದೆ. ಇದನ್ನ ಬಳಕೆ ಮಾಡಿಕೊಂಡು ರೈತರು ಏನಪ್ಪಾ ಅಂತಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಒದಗಿಸಿಕೊಡೋದ್ರ ಜೊತೆಗೆ ಉತ್ತಮ ಬೆಲೆ ಪಡೆಯಲಿಕ್ಕೆ ಏನ್ ಮಾಡ್ತಾ ಇದ್ದು ಸಹಾಯವನ್ನ ಮಾಡ್ತದೆ. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂತಂದ್ರೆ ಮುಂದಿನ ಎಪಿಸೋಡ್ ನಲ್ಲಿ ನಾನು ಚರ್ಚೆ ಮಾಡ್ತೀನಿ. ನಿಮ್ಗೆ ಬೇಕು ಅಂತಂದ್ರೆ ನಾಮ್ ಬಗ್ಗೆ ಏನ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಆತ್ಮೀಯರೇ, ಮೇಲಿನ ಅಂಶಗಳನ್ನ ಚರ್ಚೆ ಮಾಡಿದಾಗ ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ಆಗ್ತಕ್ಕಂಥ ಅನುಕೂಲಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡಿದ್ವಿ. ಯಾಕೆ AI ನಮಗೆ ಬೇಕು ಕೃಷಿಯಲ್ಲಿ, ವಾಟ್ ಈಸ್ ದಿ ರೋಲ್ ಆಫ್ AI ಇನ್ ಟು ದಿ ಅಗ್ರಿಕಲ್ಚರ್, ಬೂಸ್ಟಿಂಗ್ ಆಫ್ ದಿ ಅಗ್ರಿಕಲ್ಚರ್, ಇದೆಲ್ಲ ತಿಳ್ಕೊಂಡಿದ್ದೀವಿ. ಇನ್ನು ಕೆಲವೊಂದು ಸವಾಲುಗಳು ಕೂಡ ಇದ್ದಾವೆ. ಏನೇನು ಸವಾಲುಗಳಪ್ಪ ಅಂತಂತಂದ್ರೆ ಮೊದಲನೇದೇನು ಅಂತಂದ್ರೆ ಹೆಚ್ಚಿನ ಆರಂಭಿಕ ವೆಚ್ಚ. ಹೌದು, ಭಾರತದ ರೈತರ ಸ್ಥಿತಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಬಾರ್ನ್ ಇನ್ ಡೆಟ್, ಲಿವ್ ಇನ್ ಡೆಟ್, ಡೈ ಇನ್ ಡೆಟ್. ಸಾಮಾನ್ಯವಾಗಿ ಬಹುತೇಕ ರೈತರನ್ನ ಅವಲೋಕನ ಮಾಡಿದ್ರೆ ಸಾಲದಲ್ಲಿನೇ ಹುಟ್ಟಿ, ಸಾಲದಲ್ಲಿನೇ ಬೆಳೆದು, ಸಾಲವನ್ನೇ ತಮ್ಮ ಒಂದು ಮುಂಜಿನ ಜನಮನರಿಗೆ ಬಳವಾಡಿಗೆವಾಗಿ ಕೊಡ್ತಕ್ಕಂತಹ ಒಂದು ಸನ್ನಿವೇಶ ಭಾರತದಲ್ಲಿ ಇದೆ.
ಇಂಥ ಸನ್ನಿವೇಶದಲ್ಲಿ AI ಅನ್ನುವಂತಹ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು, ಅಂದ್ರೆ ಸುಧಾರಿತವಾಗಿರ್ತಕ್ಕಂತಹ ಹೈ ಟೆಕ್ನಾಲಜಿ ಓರಿಯೆಂಟೆಡ್ ಆಗಿರ್ತಕ್ಕಂತಹ AI ಅನ್ನು ಬಳಕೆ ಮಾಡಿಕೊಂಡು ಕೃಷಿ ಮಾಡಬೇಕು ಅಂತಂತಂದ್ರೆ ಸ್ವಲ್ಪ ವೆಚ್ಚ ಆಗ್ತದೆ. ಅದರಲ್ಲೂ ಬಹುಮುಖ್ಯವಾಗಿ ನಮ್ಮ ದೇಶದ ಸ್ಥಿತಿಯನ್ನು ಅವಲೋಕನ ಮಾಡಿದಾಗ ನಮ್ಮಲ್ಲಿ ಒಂದು ಸಾಮಾಜಿಕವಾಗಿರ್ತಕ್ಕಂತಹ ಒಂದು ವರ್ಗ ಏನ್ ಮಾಡ್ತಿದೆ ಅಂತಂತಂದ್ರೆ, ಯಾರು ಶಿಕ್ಷಣ ಪಡೆದಿಲ್ಲನೋ, ಯಾರು ಸ್ಕೂಲ್ ಕಾಲೇಜಸ್ಗೆ ಹೋಗಿಲ್ಲನೋ, ಯಾರು ದಡ್ರಿದ್ದಾರನೋ, ಯಾರು ಅವ್ರಿಗೆ ಸರಿಯಾಗಿ ಒಂದು ಗ್ರಹಣ ಶಕ್ತಿ ಇಲ್ಲನೋ, ಅವ್ರೇನ್ ಮಾಡೋದಪ್ಪ ಅಂತಂದ್ರೆ ಕೃಷಿ ಮಾಡೋದು ಅನ್ನುವಂಥ ಸ್ಥಿತಿ ಆಗಿಬಿಟ್ಟಿದೆ. ಇಟ್ ಈಸ್ ಬೈ ಡಿಫಾಲ್ಟ್ ಸೆಟ್ಟಿಂಗ್ ಇನ್ ಇಂಡಿಯನ್ ಇಕಾನಮಿ. ಹಿಂಗಿದ್ದಾಗ ಬಹುತೇಕ ಜನರು ನಿರಕ್ಷರಿಗಳು, ದಡ್ರು, ದುಶ್ಚಟಗಳ ದಾಸರು, ಇಂಥವ್ರಿಗೆ AI ಬಳಕೆ ಮಾಡ್ಕೊಳ್ಳಪ್ಪ ಅಂತಂದ್ರೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯಲ್ಲಿ ಬರ್ತದೆ. ಎರಡನೇ ವಿಚಾರ, ತಾಂತ್ರಿಕ ಜ್ಞಾನದ ಕೊರತೆ. ಎಲ್ಲರಿಗೂ ಕೂಡ AI ಗ್ರಹಿಕೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇಲ್ಲ. AI ಜೊತೆಗೆ ಮುಂದುವರೆದ್ರೆ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಮುಂದುವರಿಯುವಷ್ಟು ಕೆಪಾಸಿಟಿ, ಅದನ್ನು ಗ್ರಹಿಕೆ ತಿಳ್ಕೊಳ್ಳುವಂತ, ಅರಗಿಸಿಕೊಳ್ಳುವಂತಹ, ಅದನ್ನು ದುಡಿಸಿಕೊಳ್ಳುವಷ್ಟು ಸಾಮರ್ಥ್ಯ ಬೇಕಲ್ಲ. ಇದು ಕೂಡ ಒಂದು ಸಮಸ್ಯೆ ಇದೆ. ಇನ್ನು ಅತಿ ಮುಖ್ಯವಾಗಿ ದಿ AI ಟೆಕ್ನಾಲಜಿ ಬೇಸ್ಡ್ ಆನ್ ಇಂಟರ್ನೆಟ್, ಅವೈಲಬಿಲಿಟಿ ಆಫ್ ದಿ ಇಂಟರ್ನೆಟ್. ಮೋರ್ ಓವರ್ ವಿಲೇಜಸ್ till today suffering from the internet. ಎಲ್ಲ ಕಡೆಗೆ ಸ್ಮಾರ್ಟ್ಫೋನ್ ಬಂದಿದೆ, ಮೊಬೈಲ್ ಟವರ್ಸ್ ಅನ್ನು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ಏನಪ್ಪಾ ಅಂತಂದ್ರೆ ಬಹುತೇಕ ಹಳ್ಳಿಗಳು ಇಂಟರ್ನೆಟ್ ದಿಂದ ವಂಚಿತ ಆಗ್ತಾ ಇದ್ದೇವೆ. ಎಲ್ಲೋ ಬಂದ್ರೆ ಎಲ್ಲೋ ಒಂದು ಕಡೆಗೆ, ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥ ಎಲ್ಲಾ ಭಾಗದಲ್ಲಿ ಬರೋದಿಲ್ಲ. ಹೀಗಾಗಿ AI ಬಳಕೆ ಮಾಡಿಕೊಂಡು ಹೇಗಪ್ಪ ಮಾಡೋದು? ಸಪೋಸ್ ಫಾರ್ ಎಕ್ಸಾಂಪಲ್, ನೀವೊಂದು ಡ್ರೋನ್ ಅನ್ನು ಹಾರಿಸಿ ಬಿಡಬೇಕು ಅಂತಂತಂದ್ರೆ ಯು ನೀಡ್ ಇಂಟರ್ನೆಟ್. ಇಂಟರ್ನೆಟ್ ಇಲ್ಲ ಅಂತಂದ್ರೆ ಅದೆಲ್ಲೋ ಒಂದು ಕಡೆ ಹಾರ್ಕೊಂಡು ಹೋಗ್ತಕ್ಕಂಥದ್ದು. ಇಂಟರ್ನೆಟ್ ಬೇಕು. GPS ಮೂಲಕವಾಗಿ ಅದು ಕೆಲಸ ಮಾಡ್ತದೆ. GPS ನೀವು ಸೆಟ್ ಮಾಡಿ, ಒಂದು ಫೀಲ್ಡ್ಗೆ ಹೋಗಿ, ಹೊಲಕ್ಕೆ ಹೋಗಿ, ಗದ್ದೆಗೆ ಹೋಗಿ, ಜಮೀನಿಗೆ ಹೋಗಿ ಒಂದು GPS ಸೆಟ್ ಮಾಡಿದ್ರಿ ಅಂತಂದ್ರೆ ಆ ಏರಿಯಾದಲ್ಲಿ ಅದು ತನ್ನ ಕೆಲಸ ಮುಗಿಸ್ಕೊಂಡು ಬರ್ತದೆ. ಇಂಟರ್ನೆಟ್ ಬೇಕು. ಇಂಟರ್ನೆಟ್ ಡಿಸ್ಕನೆಕ್ಟ್ ಆಯ್ತು ಅಂತಂತಂದ್ರೆ ಅವಾಗ ಸಮಸ್ಯೆ ಆಗ್ತಕ್ಕಂಥದ್ದು. ಇನ್ನು ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ AI ಕೃಷಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರ್ತಾ ಇದೆ, ಇದಂತೂ ಸತ್ಯ. ನಿಖರ, ನಿರ್ದಿಷ್ಟ ಮತ್ತು ನೀರಾವರಿ ನಿರ್ವಹಣೆ, ರೋಗ ಪತ್ತೆ ಮಾಡ್ತಕ್ಕಂಥದ್ದು, ಮಾರುಕಟ್ಟೆ ಮಾಹಿತಿಯ ಮೂಲಕ ರೈತರಿಗೆ ಉತ್ಪಾದನೆ, ಆದಾಯ ಹೆಚ್ಚಾಗ್ತಾ ಇದೆ ಇವತ್ತು. ಆಮೇಲೆ ಸರ್ಕಾರ ಮತ್ತು ಖಾಸಗಿ ವಲಯ ಸಹಕಾರದಿಂದ AI ತಂತ್ರಜ್ಞಾನವನ್ನು ವ್ಯಾಪಕವಾಗಿ ನಾವೇನಪ್ಪಾ ಅಂತಂತಂದ್ರೆ ಅಳವಡಿಸಿಕೊಂಡ್ರೆ ಕೃಷಿ ಕ್ಷೇತ್ರ ಸುಸ್ಥಿರವಾಗಿ ಅಭಿವೃದ್ಧಿ ಹೊಂದುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಸೊ ಹೀಗಾಗಿ ಆತ್ಮೀಯರೇ, ಇದೊಂದು ಅತ್ಯಂತ ಪ್ರಚಲಿತವಾಗಿರ್ತಕ್ಕಂತಹ ಒಂದು ಪ್ರಶ್ನೆ. ಸೊ ಹೀಗಾಗಿ ಇದರ ಮೇಲೆ ಒಂದಿಷ್ಟು ಗಮನ ವಹಿಸಿ ನೀವು ನೋಡ್ಕೊಂಡದ್ದೇ ಆದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರಬಹುದು, ಆಮೇಲೆ ನಮ್ಮ ಆಸ್ ಯೂಶುವಲ್ BA ಡಿಗ್ರಿ ವಿದ್ಯಾರ್ಥಿಗಳಾಗಿರ್ಬಹುದು, BCom ಆಗಿರ್ಬೋದು, BSc ಆಗಿರ್ಬೋದು, ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು, ಇದು ಟೆಕ್ನಾಲಜಿಕಲ್ ರಿಲೇಟೆಡ್ ಅಸ್ಪೆಕ್ಟ್ಸ್ ಆಗಿರೋದ್ರಿಂದ ಇಟ್ ವಿಲ್ ಹೆಲ್ಪ್ಸ್ ಲಾಟ್ ಯು. ಗಾಟ್ ಇಟ್? ಸೊ ಆತ್ಮೀಯರೇ, ನಾನು ಕೊನೆಯದಾಗಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. AI ಅನ್ನ ನಾವು ಬಿಡಬಹುದು, ನಮ್ಮನ್ನ AI ಬಿಡುವುದಿಲ್ಲ. ಇಟ್ ಮೀನ್ಸ್ ಡೆವಲಪ್ಮೆಂಟ್ ವಿದೌಟ್ AI ಟೆಕ್ನಾಲಜಿ ಇಟ್ ಈಸ್ ನಾಟ್ ಪಾಸಿಬಲ್ ಟುಡೇಸ್ ಲೈಫ್. ನಾವು AI ಯಾವ ರೀತಿಯಾಗಿ ಹರಡ್ತಾ ಇದೆ, ತನ್ನ ದಾಪುಗಾಲಗಳನ್ನು ಕೃಷಿ, ಕೈಗಾರಿಕೆ, ಸೇವಾ ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲಿನೂ ಕೂಡ AI ಬರ್ತಾ ಇದೆ. ಕೆಲವೊಂದು ಜನ ಬೈತಾರೆ, AI ಬಂತಪ್ಪ ನಮ್ಮ ಕೆಲಸ ಹೋಯಿತು. ಕೆಲಸ ಹೋಗೋದಿಲ್ಲ. ಅಗೇನ್ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಎಂಪ್ಲಾಯಬಿಲಿಟಿ ವೆನ್ ವಿ ವಿಲ್ ಸ್ಟೆಪ್ ಟುವರ್ಡ್ಸ್ ದಿ ಆರ್ ಅಕಾರ್ಡಿಂಗ್ಲಿ AI ನ ಜೊತೆಗೆ ನಾವು ಕಾಲಿಟ್ಕೊಂಡು ಹೋಗಬೇಕು.
ಹೆಜ್ಜೆಗೆ ಹೆಜ್ಜೆ ಇಟ್ಕೊಂಡು ಹೋದಾಗ ನಿಶ್ಚಿತವಾಗಿಯೂ AI ಏನಪ್ಪಾ ಅಂತಂದ್ರೆ ನಮಗೆ ಅನುಕೂಲ ಮಾಡಿಯೇ ಮಾಡ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಆತ್ಮೀಯರೇ, ಇದಾಗಿತ್ತು ಕೃಷಿಯಲ್ಲಿ AI ಪಾತ್ರ. ಈ ಬಗ್ಗೆ ನಿಮ್ಗೇನಾದರೂ ಸಲಹೆ ಸಂದೇಹಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತಕ್ಕಂಥ ವಿಚಾರವನ್ನು ಹೇಳುತ್ತಾ ವಿಡಿಯೋ ವೀಕ್ಷಣೆ ಮಾಡಿದ ನಿಮಗೆಲ್ಲರಿಗೂ ಶುಭವಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.